ಸ್ನೇಹಿತರೆ, ಅಯೋಧ್ಯೆಯಲ್ಲಿ ನಾನು ಕನ್ನಡಿಗ ಅಂತ ಹೇಳ್ಕೊಂಡು ನೋಡೋದಕ್ಕೆ ಫುಲ್ ಖುಷಿ ಆಗ್ತಿದೆ ಗುರು. ಏನಕ್ಕೆ ಅಂತ ನಿಮಗೂ ಗೊತ್ತಿರಬೇಕು. ಶ್ರೀರಾಮ ಮೂರ್ತಿನ ಕೆತ್ತಿರೋ ಕಲ್ಲಾಗಲಿ ಅಥವಾ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಆಗಲಿ ನಮ್ಮ ಕರ್ನಾಟಕದವ್ರೆ ಅನ್ನೋದು ಖುಷಿ ವಿಚಾರ. ಟೈಮ್ ಅಂದರೆ ಟೈಮ್ ಗುರು, ಕರೆಕ್ಟಾಗಿ 4 ಗಂಟೆಗೆ ಓಪನ್ ಮಾಡ್ತಾರೆ ನೋಡಿ. सरिता ಸ್ನೇಹಿತರೆ, ಈಗ ನಾನು ದಶರಥ ಭವನದ ಹತ್ರ ಇದ್ದೀನಿ. ನನ್ನ ಬೆನ್ನಿಂದ ನೀವೇನು ನೋಡ್ತಿದ್ರಾ, ಇದೇ ದಶರಥ ಭವನ. ಈ ಅರಮನೆಯಲ್ಲೇ ಶ್ರೀರಾಮಚಂದ್ರನ ತಂದೆ ದಶರಥ ಮಹಾರಾಜ ವಾಸಿಸುತ್ತಿದ್ರು ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಇದು ಹೆಸರೇ ಹೇಳುವಂತೆ ದಶರಥ ಮಹಾರಾಜನ ಮೂಲ ನಿವಾಸದ ಅರಮನೆ. ಇಲ್ಲಿ ರಾಮ ತನ್ನ ಯವನಾವಸ್ಥೆಯನ್ನು ಇಲ್ಲೇ ಕಳೆದ ನಂತರ ಮದುವೆ ಆದಮೇಲೆ ಕನಕ ಭವನಕ್ಕೆ ಹೋಗ್ತಾರೆ. ನಾನು ಆಲ್ರೆಡಿ ಕನಕ ಭವನನ ನಿಮ್ಗೆ ತೋರಿಸಿದ್ದೀನಿ. ಸ್ಟಾರ್ಟಿಂಗ್ ಏನು ತೋರಿಸಿದ್ನೋ ಅದೇ ಕನಕ ಭವನ, ಇದು ದಶರಥ ಭವನ, ಕನ್ಫ್ಯೂಸ್ ಆಗಬೇಡಿ. ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಇಲ್ಲಿನ ಬೀದಿ ವ್ಯಾಪಾರಿಗಳ ಆದಾಯ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆಯಂತೆ. ಒಬ್ಬರನ್ನ ಹಾಗೆ ವಿಚಾರಿಸ್ದೆ, ದಿನ 500ರಿಂದ 800 ಅಷ್ಟೇ ಅಂತೆ ಆದಾಯ ಆಗ್ತಿದ್ದು, ಈಗ 10ರಿಂದ 15 ಸಾವಿರ ಆಗ್ತಿದೆ ಅಂತ ಖುಷಿಯಿಂದ ಹೇಳ್ತಿದ್ದಾರೆ ಗುರು. ಇದೇ ಅಲ್ಲ ಶ್ರೀರಾಮನ ಮಹಿಮೆ ಅಂದರೆ.
ಸ್ನೇಹಿತರೆ, ಕನಕ ಭವನ ಮತ್ತು ದಶರಥ ಭವನ ನೋಡಿಕೊಂಡು ಸರಾಯಿ ಘಾಟ್ ಬಂದಿದ್ದೀನಿ ಬೋಟ್ ರೈಡ್ ಮಾಡೋಣ ಅಂತ. ಇಲ್ಲಿ ತುಂಬಾ ಆಪ್ಷನ್ ಇರುತ್ತೆ ಬೋಟ್ ರೈಡ್ ಮಾಡೋಕ್ಕೆ. ಅಂದರೆ ನೀವು ಗ್ರೂಪಲ್ಲಿ ಹೋಗ್ತೀನಿ ಅಂದರೆ 120 ರುಪೀಸ್ ಚಾರ್ಜ್ ಮಾಡ್ತಾರೆ. ಏನಾದ್ರು ಇಂಡಿವಿಜುವಲಾಗಿ ಪ್ರೈವೇಟ್ ಹೋಗ್ತೀನಿ ಅಂದರೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನೀಗ 500 ರುಪೀಸ್ ಕೊಟ್ಟು ಬೋಟ್ ಬುಕ್ ಮಾಡಿಕೊಂಡು ಇಂಡಿವಿಜುವಲಾಗಿ ಹೋಗ್ತಾ ಇದ್ದೀನಿ. ನೀವೇನಾದರೂ ಸರಾಯಿ ಘಾಟ್ನಲ್ಲಿ ಈವ್ನಿಂಗ್ ಟೈಮ್ ಬೋಟ್ ರೈಡ್ ಮಾಡೋದಕ್ಕೆ ಏನಾದ್ರು ಬಂದರೆ ಈ ಥರ ವ್ಯೂ ಸಿಗುತ್ತೆ ಗುರು. ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ನೇಹಿತರೆ, ವಾರಣಾಸಿಲಿ ಗಂಗಾರತಿ ನಡೆದಂಗೆ ಅಯೋಧ್ಯೆಯಲ್ಲಿ ಸರಾಯು ನದಿಗೆ ಆರತಿ ಆಗುತ್ತೆ. ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಒಳ್ಳೆ ಜಾಗ ನೋಡಿಕೊಂಡು ಕುತ್ಕೊಂಡ್ಬಿಡ್ತೀನಿ.
सरोवर का निर्माण किया, प्रभु ने नौका जल संचित कर दिया। ओम जय सरयू जेठ शुक्ल पूर्णिमा को सरोवर से निकली। ओम जय सरयू माता, ओम जय वशिष्ठ जी द्वारा I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past and the ಸ್ನೇಹಿತರೆ, ಅಯೋಧ್ಯೆಯಲ್ಲಿ ನಾನು ಕನ್ನಡಿಗ ಅಂತ ಹೇಳ್ಕೊಂಡು ಓಡೋದಕ್ಕೆ ಫುಲ್ ಖುಷಿ ಆಗ್ತಿದೆ ಗುರು. ಏನಕ್ಕೆ ಅಂತ ನಿಮಗೂ ಗೊತ್ತಿರಬೇಕು. ಶ್ರೀರಾಮ ಮೂರ್ತಿನ ಕೆತ್ತಿರೋ ಕಲ್ಲಾಗಲಿ ಅಥವಾ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಆಗಲಿ ನಮ್ಮ ಕರ್ನಾಟಕದವ್ರೆ ಅನ್ನೋದು ಖುಷಿ ವಿಚಾರ. ಸ್ನೇಹಿತರೆ, ಸರಾಯಿಘಾಟಿಂದ ಸ್ವಲ್ಪ ಮುಂದೆ ಬಂದರೆ ಮ್ಯೂಸಿಕ್ ಲೆಜೆಂಡ್ ಲತಾ ಮಂಗೇಶ್ಕರ್ ಅವರ ಸರ್ಕಲ್ ನೋಡ್ಬೋದು. ಈಗ ನೀವೇನು ನೋಡ್ತಿದ್ದೀರಾ ಇದೇ ಲತಾ ಮಂಗೇಶ್ಕರ್ ಅವರ ಸರ್ಕಲ್. ಅವರ ನೆನಪಿಗೋಸ್ಕರನೇ ಈ ವೀಣೆನ ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ ಗುರು. ಇಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸ್ಬೋದು. ನೀವು ಯಾರಾದರೂ ಬಂದರೆ ಇಲ್ಲಿಗೆ ತಪ್ಪದೆ ಫೋಟೋ ಶೂಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್.